ಸರ್ ಇದೇನ್ ಸರ್ ಇದು ಪೆನ್ ಹಿಡಿಯೋ ಕೈಯಲ್ಲಿ ಗನ್ ಹಿಡ್ಕೊಂಡ್ಬಿಟ್ಟಿರಲ್ಲ ಸರ್, ಹೆದರಿಕೆ ಆಗತ್ತೆ ಸರ್ ಇದು. ಸರ್ ಲೈಫಲ್ಲೇ ನೋಡಿಲ್ಲ ಇವೆಲ್ಲ. ಎಸ್, ನಮ್ಮ ಜೊತೆಗೆ ನಾಗಾರ್ಜುನ ಶರ್ಮಾ ಮಾಯಾವಿ ಬರಹಗಾರ ಇದ್ದಾರೆ. ಇವ್ರ ಹೆಸರಿಗಿಂತ ಇವರ ಬರೆಯುವ ಹಾಡುಗಳ ಉಸಿರು ಜಾಸ್ತಿ. ಹಂಗಾಗಿ ಇವರು ಎಲ್ಲೂ ಕಾಣಿಸ್ಕೊಳಲ್ಲ, ಅಪ್ಪಿ ತಪ್ಪಿ ನಮ್ಗೆ ಸಿಕ್ಬಿಟ್ಟಿದ್ದಾರೆ. ಅದು ಫಸ್ಟ್ ಟೈಮ್ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ಕಾಣಿಸ್ಕೊಂತಿರೋದು. ಕರೆಕ್ಟಾ ಸರ್? ಕರೆಕ್ಟ್. ಏನ್ ನಡೀತಾ ಇದೆ ಇಲ್ಲಿ? ಇದು ಮ್ಯಾಡ್ ಗೈಸ್ ಅಂತ. ನೀವು ಹೆಸರೇ ನಾನೊಬ್ಬ ಮ್ಯಾಡ್. ಅಂದ್ರೆ ಆತರ ಅಲ್ಲ, ಇದೇನಂದ್ರೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ತರ. ಸೊ ಇವಾಗ ಒಂದು ಮ್ಯಾಡ್ನೆಸ್ ಅಂತ ನಾವೇನ್ ಕರಿತೀವಲ್ಲ, ಕೆಲವು ಸಲ ಕೆಲವೊಂದು ಸ್ವಾಗ್ ಜಾಸ್ತಿ ಆದ್ರೆ ಅದು ಮ್ಯಾಡ್ನೆಸ್ ತರ ಆಗುತ್ತೆ. ಆ ತರ ಒಂದು ಆತರ ಒಂದು ಸ್ವಾಗ್ ಮ್ಯಾಡ್ನೆಸ್ ಆಗಿ ಕನ್ವರ್ಟ್ ಆದ್ರೆ ಒಂದು ಸಾಂಗ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ನಮ್ಮ ಒಂದು ಆಲೋಚನೆ. ಈಗ ನಿಮ್ಮಲ್ಲಿ ಕನ್ವರ್ಟ್ ಆಗಿದ್ದು ಹೆಂಗಿದ್ದು? ಇದು ನಾವು ಒಂದು ಇನ್ನೊಂದು ಯಾವ್ದೋ ಸಾಂಗ್ ಗೆ ವರ್ಕ್ ಮಾಡ್ಬೇಕಾದ್ರೆ ಅದು ಹೆಚ್ಚು ಕಮ್ಮಿ ಸ್ವಾಗ್ ಆ ತರನೇ ಇತ್ತು. ನಾವು ಮಾಡ್ತಾ ಅನೂಪ್ ಸರ್ಗೆ ಇನ್ನೊಂದೇನೋ ಐಡಿಯಾ ಬಂತು, ಅದನ್ನ ಡೆವಲಪ್ ಮಾಡೋಣ ಅಂತ ನಾವು ಶುರು ಮಾಡಿದ್ವಿ. ಹೋಗ್ತಾ ಅದು ತುಂಬಾ ದೊಡ್ಡದಾಗಕ್ಕೆ ಶುರು ಆಯ್ತು. ಆಸ್ ಎ ಟ್ಯೂನು, ಆಸ್ ಎ ಐಡಿಯಾ, ಆತರ ಎಲ್ಲ. ಅದೇ ನಮ್ಮನ್ನ ಏನಂತಾರೆ, ಒಂಥರ ನಮ್ಮನ್ನ ಶಾಕ್ ಆಗಿ ಇಷ್ಟು ಚೆನ್ನಾಗಿ ಬಂತಲ್ಲ ಇದನ್ನ ನಾವೇನಾದ್ರು ಮಾಡ್ಬೇಕು ಅಂತ ಒಂದೊಂದೇ ಕೂಡಿಸ್ಕೊಂಡು ಬಂದಾಗ ಈ ತರ ಎಕ್ಸಿಕ್ಯೂಟ್ ಸಾಂಗ್ ಇದನ್ನ ಹಿಂಗ್ ಮಾಡೋಣ ಅಂತ ಹೇಳಿ ಅದು ಇಲ್ಲಿಗೆ ಬಂದು ತಲುಪಿದೆ ಅನ್ನೋ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆ ಸರ್. ಇಷ್ಟು ದಿನ ನಾಗಾರ್ಜುನ ಶರ್ಮಾ ಅಂತ ಬರೀ ಲಿರಿಕ್ಸ್ ಅಲ್ಲಿ ಓದ್ತಾ ಇದ್ವಿ. ಆ ಮನುಷ್ಯ ಹೆಂಗಿದೆ ಅಂತ ಗೊತ್ತಿರಲಿಲ್ಲ ನಮ್ಗೆ. ಬರ್ತಾ ಅಲ್ಲೊಂದು ಸಂದರ್ಶನ ಕೊಡ್ತಾ ತಮ್ಮ ದರ್ಶನವನ್ನು ಕೊಟ್ರು. ಅದಾಗಿದ್ದು ಅದು ಬಂದಿದ್ದು ಹೊರಗಡೆ ಬಂದ್ರು ಅಂತ ಅನ್ನೋದಿದೆಯಲ್ಲ, ನಿಮ್ಗೆ ಯಾವ ತರ ಅನ್ಕೊಂಡಿದ್ರೆ ನಾನು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕು, ಆ ತರದನ್ನ ಕಾಣಿಸ್ಕೋಬೇಕು ಸ್ಕ್ರೀನ್ ಅಲ್ಲಿ ಅಥವಾ ಹಾಡಲ್ಲಿ, ಆ ತರದ ಇದೆಯಾ? ನಾನು ಯಾವತ್ತು ಆತರ ನಾನೇ ಡಿಸೈಡ್ ಆಗ್ಲಿ ಇನ್ನೊಂದಾಗ್ಲಿ ಇದ್ ಮಾಡಿರ್ಲಿಲ್ಲ. ಬಟ್ ಆದ್ರೆ ನನಗೆ ಒಂದಿತ್ತು, ಸಪೋಸ್ ಯಾರಾದ್ರೂ ಅಲ್ಲ ಆ ಸಾಂಗ್ಗೆ ನಾವ್ ಅನ್ಕೊಳ್ದೆ ಏನಾದ್ರು ಬಂತು ಅಂತಂದ್ರೆ ಅದನ್ನ ಯಾವತ್ತು ನಾವು ಇದ್ ಮಾಡೋದ್ ಬೇಡ, ಕಣ್ಣು ಹೊತ್ಕೊಂಡು ಕೆಲಸ ಮಾಡೋಣ ಅನ್ನೋ ತರ ನನಗಿತ್ತು. ಆತರ ಒಂದು ರೀತಿಯಲ್ಲಿ ನನಗ್ ಗೊತ್ತಿಲ್ದೇನೆ ಅನೂಪ್ ಸರ್ ಈ ತರ ನಿಮ್ಮನ್ನು ಸೇರ್ಸಿನೇ ಈ ಪ್ಲಾನ್ ಮಾಡಿರೋದು, ನೀವು ಕೂಡ ಶೂಟ್ ಇರ್ಲೇಬೇಕು ಅಂತ ಹೇಳಿದಾಗ ನನಗೆ ನಾನು ಹೋಗ ಸರ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದೀರಾ, ಪ್ಲಾನ್ ಕರೆಕ್ಟ್, ನೀವು ಏನ್ ಹೇಳ್ತಾ ಇಲ್ಲ ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಾನು ನೀವು ಸೇರಿನೇ ಇದು ಪ್ಲಾನ್ ಮಾಡ್ತಾ ಇರೋದು. ತುಂಬಾ ಏನಂತಾರೆ, ತುಂಬಾ ಆರ್ಗನೈಸ್ಡ್ ಆಗಿ ಪ್ಲಾನ್ ಮಾಡಿದೀವಿ ಈ ಸಲ. ಸೊ ಅದ್ರಲ್ಲಿ ನೀವು ಒಂದು ಇದನ್ನ ತುಂಬಾ ಅದೃಷ್ಟ ಅನ್ಸುತ್ತಲ್ವಾ, ತಾನು ಬರೆಯುವ ಹಾಡಿಗೆ ತಾನೇ ಕಾಣಿಸ್ಕೊಂಡಿದ್ಯಲ್ಲ. ಖಂಡಿತ. ಇದು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾನು ನೋಡ್ತಾ ಇವಾಗ ಇವರು ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಆಲ್ಬಮ್ ಇದ್ರಲ್ಲಿ ಇವಾಗ ಯಾವ್ದು ಬರ್ದೋರು ಮತ್ತೆ ಹೇಳ್ದೋರು ಬರೋದು ಅದು ಇದಾಗಿತ್ತು. ಸೊ ಇವಾಗ ನಾವು ಆತರ ಒಂದು ಪಾತ್ನ ಹಿಡಿದಿದೀವಿ, ಅದು ವಯಸ್ಸಲ್ಲೇ ಬಂದ